ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕಬಾಬ್ ಮಸಾಲೆಗಳಿಂದ ಹೇಗೆ ಕಬಾಬ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ 3 ಟೀ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಅದ್ರ ಜೊತೆ 2 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಆದಮೇಲೆ 1.5 ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಮೈದಾ ಹಾಕಿದ್ಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ 2ರಿಂದ 3 ಸ್ಪೂನು ವೆನಿಗರ್. ಅದಾದಮೇಲೆ ಚೆನ್ನಾಗಿ ಗಂಟಿಲ್ಲದಂಗೆ ಚೆನ್ನಾಗೆಲ್ಲನೂ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬ್ಯಾಟರ್ ಸ್ಮೂತಾಗಿರಬೇಕು. ಗಟ್ಟಿ ಇದ್ದರೆ ಎಲ್ಲ ಪೀಸಿಗೂ ಅಂಟ್ಕೊಳ್ಳಲ್ಲ ಅದು ಬ್ಯಾಟರು. ಹಾಗಾಗಿ ಸ್ಮೂತ್ ಇರಲಿ, ಗಂಟು ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ತೊಳೆದಿಟ್ಟಿರೋಂಥ ಚಿಕನ್ ಹಾಕ್ಕೊಳ್ಳಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಅದು ಎಲ್ಲ ಚಿಕನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಒಂದು 1/2 ಅವರು ಅದನ್ನು ಮಸಾಲೆ ಅದಕ್ಕೆ ಸೇರ್ಕೊಳ್ಳೋ ಥರ ಒಂದು 1/2 ಅವರ್ ಫ್ರಿಡ್ಜಲ್ಲಿ ಇಟ್ಟರು ಆಗುತ್ತೆ, ಇಲ್ಲ ಆಚೆ ಇಟ್ಟರು ಆಗುತ್ತೆ. ಆಮೇಲೆ ಎಣ್ಣೆ ಕಾದಿದೆ ಅಂತ ನೋಡ್ಕೊಳ್ಳಿ. ಎಣ್ಣೆ ಯಾವಾಗಲೂ ಚೆನ್ನಾಗಿ ಕಾದಿರಬೇಕು. ಕಾದಿದ್ದಾಗಲೇ ಅದು ಕಬಾಬ್ ಹಾಕಿದ್ರೆ ಕಬಾಬ್ ನೀಟಾಗಿ ಬರೋದು. ನೀವು ಎಣ್ಣೆ ಕಾಯೋಕ್ಕೆ ಮುಂಚೆ ಹಾಕ್ಬಿಟ್ರೆ ಕಬಾಬು ಮಸಾಲೆ ಬೇರೆ, ಪೀಸ್ ಬೇರೆ ಥರ ಇರುತ್ತೆ. ಎಣ್ಣೆ ಕಬಾಬಿಗೆ ಯಾವಾಗಲೂ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಅದು ಚೆನ್ನಾಗಿ. ಆಮೇಲೆ ಕಬಾಬ್ ಹಾಕಿದ್ಮೇಲೆ ಪೀಸ್ ಎಲ್ಲ ಹಾಕಿದ್ಮೇಲೆ ಅದನ್ನು ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ. ಆವಾಗ ಒಳಗಡೆ ಚಿಕನ್ನು ಸಾಫ್ಟಾಗಿ ಬೇಯುತ್ತೆ. ಇವಾಗ 3/4 ಭಾಗ ಆಗಿದೆ. ಇದನ್ನೀಗ ನಿಧಾನಕ್ಕೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಳ್ಳೋಣ. ತಿರುಗಿಸಾದ್ಮೇಲೆ ನಾನು ಏನಕ್ಕೆ ಮನೆಯಲ್ಲೇ ಕಬಾಬ್ ಪೌಡ್ರ್ ಮಾಡ್ಕೊತೀನಿ ಅಂದರೆ, ಆಚೆ ಇರೋ ಮಸಾಲೆಯಲ್ಲಿ ಟೇಸ್ಟಿಂಗ್ ಪೌಡ್ರ್ ಮತ್ತು ಫುಡ್ ಕಲರ್ ಇರುತ್ತೆ. ಫುಡ್ ಕಲರು ಮತ್ತು ಟೇಸ್ಟಿಂಗ್ ಪೌಡ್ರೆಲ್ಲ ಕ್ಯಾನ್ಸರ್ಗೆ ಇದಾಗುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊತೀನಿ ಕಬಾಬ್ ಮಸಾಲ. ಮತ್ತು ಇದು ತುಂಬ ಈಸಿ ಮನೇಲಿ ಮಾಡ್ಕೊಳ್ಳೋಕ್ಕೆ. ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಖಾರದ ಪುಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ಹೀಗೆ ಮಾಡ್ಕೊಳ್ಳೋದು. ಇವಾಗ ಫ್ರೈ ಆಗಿದೆ, ತುಂಬ ಗರಿಯಾಗಿ ತುಂಬ ಬಿಸಿ ಆಗಿದೆ. ಇದನ್ನು ಲೆಮನ್ ಮತ್ತು ಈರುಳ್ಳಿ ಜೊತೆ ಸರ್ವ್ ಮಾಡಿ.